ಸ್ನೇಹಿತರೆ, ಪ್ರತಿ ಸಲ ಬಿಜೆಪಿಯವರು ಏನಾದರೂ ತಪ್ಪು ಮಾಡಿದಾಗ ನಾನು ಈ ಸಲ ಕಾಂಗ್ರೆಸ್‌ಗೆ ಸಪೋರ್ಟ್ ಮಾಡಬೇಕು, ಏನಾದರೂ ಚೇಂಜಸ್‌ಗಳನ್ನ ತರಬೇಕು, ಕಾಂಗ್ರೆಸ್‌ಗೆ ವೋಟ್ ಹಾಕಬೇಕು ಅಂತ ಅನ್ಕೋತೀನಿ. ಆದ್ರೆ ಅದೇ ಸಮಯಕ್ಕೆ ಕರೆಕ್ಟಾಗಿ ಕಾಂಗ್ರೆಸ್‌ನವರು ಏನಾದರೂ ಒಂದು ಹಿಂದೂ ವಿರೋಧಿ ಅಥವಾ ದೇಶ ವಿರೋಧಿ ಕೆಲಸಗಳನ್ನ ಮಾಡಿ ನನಗೆ ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡುವಂತೆ ನನ್ನ ಮೈಂಡ್‌ಸೆಟ್‌ನೇ ಚೇಂಜ್ ಮಾಡಿಬಿಡ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್‌ನ ನಾಯಕರಿಗೆ ವಂದೇ ಮಾತರಂ ಸಾಂಗ್‌ನಿಂದ ಏನು ಪ್ರಾಬ್ಲಮ್ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಒಂದು ಕಡೆ ವಂದೇ ಮಾತರಂ ಸಾಂಗ್ ಕೇಳ್ತಾ ಇರ್ಬೇಕಾದ್ರೆ ಸೋನಿಯಾ ಗಾಂಧಿ ಅವರು ಅದನ್ನ ಸ್ಟಾಪ್ ಮಾಡೋಕೆ ಹೇಳ್ತಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಆ ವಂದೇ ಮಾತರಂ ಸಾಂಗ್‌ನ ತಮ್ಮ ಬಾಯಿಂದ ಹೇಳ್ತಾನೆ ಇರೋದಿಲ್ಲ. ಸೊ ವಂದೇ ಮಾತರಂ ಅನ್ನೋದು ಅದೆಷ್ಟೋ ವರ್ಷಗಳಿಂದ ಬಂದಿರತಕ್ಕಂತ ನೂರಾರು ಕೋಟಿ ಭಾರತೀಯರ ಮನಸ್ಸಿನಲ್ಲಿ ಇರತಕ್ಕಂತ ಗೀತೆ. ಸೊ ನೂರಾರು ಕೋಟಿ ಭಾರತೀಯರ ಭಾವನೆಗಳಿಗೆ ಗೌರವ ಕೊಡದೇ ಇರುವ ಇವರು, ಇವರ ಸರ್ಕಾರವೇನಾದ್ರೂ ಬಂದ್ರೆ ಆ ನೂರಾರು ಕೋಟಿ ಭಾರತೀಯರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಅಂತ ಅನಿಸುತ್ತಾ ಸ್ನೇಹಿತರೆ. ಸೊ ಈ ಸ್ವಾತಂತ್ರ್ಯ ದಿನದಂದು ನೂರಾರು ಕೋಟಿ ಭಾರತೀಯರು ತಮ್ಮ ವಾಟ್ಸಾಪ್ ಸ್ಟೇಟಸ್ಗಳಲ್ಲಿ ಹಾಕಿರ್ತಕ್ಕಂತ ಗೀತೆ ವಂದೇ ಮಾತರಂ ಗೀತೆ. ಯಾಕಂದ್ರೆ ಎಲ್ಲ ನೂರಾರು ಕೋಟಿ ಭಾರತೀಯರು ಆ ಗೀತೆಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಒಬ್ರು ಮಾತ್ರ ಅದಕ್ಕೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಅವರೇ ಕಾಂಗ್ರೆಸ್‌ನ ಲೀಡರ್ಸ್. ಸೊ ಸ್ನೇಹಿತರೆ, ಇವಾಗ್ಲೂ ಕೂಡ ನೀವು ದೇಶ ವಿರೋಧಿ ಪಾರ್ಟಿಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಏನೂ ಮಾಡೋಕೆ ಆಗೋಲ್ಲ. ಅದು ನಿಮ್ಮ ದುರಾದೃಷ್ಟ. ಆದ್ರೆ ನಾನು ಯಾವಾಗ್ಲೂ ಕೂಡ ಅದೇ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ. ಯಾವ ಪಾರ್ಟಿ ದೇಶದ ಜನರಿಗೆ, ಜನರ ಭಾವನೆಗಳಿಗೆ ಗೌರವ ಕೊಡುತ್ತೆ ಹಾಗೂ ರಾಷ್ಟ್ರಗೀತೆಗಳಿಗೆ ಯಾವ ಪಾರ್ಟಿ ಗೌರವ ಕೊಡುತ್ತೆ ಅದೇ ಪಾರ್ಟಿಗೆ ನಾನು ಸಪೋರ್ಟ್ ಮಾಡ್ತೀನಿ. ನೀವು ಕೂಡ ಅದೇ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರೆ ನನ್ನ ಪೇಜ್‌ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ.